ಸದ್ಯ 10th ಎಕ್ಸಾಮ್ಸ್ ಮುಗೀತಪ್ಪ. ಯು ಡಿಡ್ ಇಟ್. ಇವಾಗ ಆರಾಮಾಗಿರಿ. ಆದರೆ ಎಲ್ಲರದು ಒಂದೇ ಪ್ರಶ್ನೆ. ಈಗ ಆಟೋ ಅಣ್ಣನಿಂದ ಹಿಡಿದು ಅಮ್ಮವರೆಗೂ ಒಂದೇ ಪ್ರಶ್ನೆ. ಏನದು? ನೆಕ್ಸ್ಟ್ ಏನು? ಆರ್ಟ್ಸಾ, ಸೈನ್ಸಾ, ಕಾಮರ್ಸಾ, ಡಿಪ್ಲೊಮಾನ, ಡಾಕ್ಟರಾ, ಏನು ಮಾಡ್ತೀರಾ ನೆಕ್ಸ್ಟ್? ಇವಾಗ ನೀವು ನಿಮ್ಮ ಕೋರ್ಸನ್ನು ಅಥವಾ ಫ್ಯೂಚರ್ನ ಚೂಸ್ ಮಾಡಬೇಕಂದ್ರೆ ತುಂಬ ಕ್ಲಾರಿಟಿಯಿಂದ ಅರ್ಥ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಚಾಯ್ಸ್ನ ಬೇರೆ ಯಾರಿಗೂ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಅರ್ಥ ಮಾಡಿಸ್ಕೊಂಡ್ರೆ ಅಷ್ಟು ಸಾಕು. ಅದು ರಿಯಲ್ ಕಾನ್ಫಿಡೆನ್ಸ್ ಅಂದರೆ. ನಾವಿಲ್ಲಿ ಯಾರ ಅಗೇನ್ಸ್ಟು ಇಲ್ಲ. ನಾವು ನಿಮ್ಮ ಜೊತೆ ಪ್ರತಿ ಹೆಜ್ಜೆಯಲ್ಲೂ ಇರ್ತೀವಿ. ನೀವು ಚೂಸ್ ಮಾಡುವಂಥ ಕೋರ್ಸು ನಿಮಗೆ ಕ್ಲಾರಿಟಿ ಇದ್ದರೆ ಅಷ್ಟೇ ಸಾಕು. ಇವಾಗ ಈ ವೆಕೇಷನಲ್ಲಿ ನೀವೇನು ಮಾಡಬೇಕು? ನಿಮ್ಮ ಬೇಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ನಾವಿರೋದೇ ನಿಮಗಾಗಿ. ಸೊ ಪರೀಕ್ಷೆಯಲ್ಲಿ ಈ ಪೂರ್ತಿ ತಿಂಗಳು ನಾವು ಮಾತಾಡೋದು ನಿಮ್ಮ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಕನಸುಗಳ ಬಗ್ಗೆ. ಇಡೀ ಏಪ್ರಿಲ್ ತಿಂಗಳು ಪರೀಕ್ಷೆಯಲ್ಲಿ ಕರಿಯರ್ ಗೈಡೆನ್ಸ್ ಮಂತ್. ಸೊ ಇಲ್ಲಿದೆ ನಿಮ್ಮ ಸರ್ವೈವಲ್ ಕಿಟ್. ನೀವು ಯಾವುದೇ ಕರಿಯರ್ ಚೂಸ್ ಮಾಡಿದ್ರು ಇದು ನಿಮ್ಮ ಸರ್ವೈವಲ್ ಕಿಟ್. ಮೊದಲನೇದು ಯಾವುದು? ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ತುಂಬ ಫೇಮಸ್ ಗಾದೆ ಕನ್ನಡದಲ್ಲಿ ಅಲ್ವಾ? ಸೊ ಮೊದಲನೇದು ಯಾವುದು? ಕಮ್ಯುನಿಕೇಷನ್. ಇಲ್ಲಿ ನೀವೇನು ಮಾಡಬೇಕಾಗಿರೋದು, ಒಂದು ಒಳ್ಳೆ ಇಂಗ್ಲೀಷ್ ಫಿಲ್ಮ್ನ ಇಂಗ್ಲೀಷ್ ಸಬ್ ಟೈಟಲ್ಸ್ ಜೊತೆ ನೋಡಿ, ಆದಷ್ಟು ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಒಂದು ಹೊಸ ಪದನ ಕಲೀರಿ ಡಿಕ್ಷನರಿಯಿಂದ. ಅದನ್ನು ಆದಷ್ಟು ನೀವು ಮಾತಾಡಬೇಕಾದ್ರೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇಂಗ್ಲೀಷ್ ಕಲ್ತಾಯಿತು. ನೆಕ್ಸ್ಟ್ ಏನು? ಇಂಟರ್ನೆಟ್ ಬಗ್ಗೆ ತಿಳ್ಕೊಳ್ಳೋದು. ಸೊ ಗೂಗಲ್ ಸ್ಲೈಡ್ಸ್, ಗೂಗಲ್ ಡಾಕ್ಸ್, ಗೂಗಲ್ ಶೀಟ್ಸ್ ಇದನ್ನು ಯೂಸ್ ಮಾಡಿ. ಅದ್ರ ಜೊತೆಗೆ ಹಲವಾರು ಸಾಫ್ಟ್ವೇರ್ಗಳಿದ್ದಾವೆ. ಕ್ಯಾನ್ವಾ, ನೋಷನ್, ಟೈಪಿಂಗ್ನ ಕಲೀರಿ. ಇದು ಎರಡನೇದು. ಯಾವುದು? ನೀವು ಇಂಟರ್ನೆಟ್ನ ಎಕ್ಸ್ಪ್ಲೋರ್ ಮಾಡೋದು. ಮೂರನೇದು ಡಿಜಿಟಲ್ ಅವೇರ್ನೆಸ್. ಸೊ ಇದರಲ್ಲಿ ನೀವೇನು ಮಾಡಬೇಕು? HTML, C ಲ್ಯಾಂಗ್ವೇಜ್, ಪೈಥನ್ ಅನ್ನೋ ಎಷ್ಟೊಂದು ಸುಮಾರು ಕೋರ್ಸ್ಗಳು ಯೂಟ್ಯೂಬಲ್ಲಿ ಫ್ರೀ ಆಗಿದ್ದಾವೆ. ಅದನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾಲ್ಕನೇದು, ಸೊ ಇಷ್ಟೆಲ್ಲ ಕಲ್ತಾಗಿದೆ, ಇನ್ನೇನು ಮಾಡ್ಬೋದು ನೀವು? ಯಾವುದಾದ್ರೂ ಒಂದು ಇಂಟರ್ನ್ಶಿಪ್ ಮಾಡಿ ಅಥವಾ ವಾಲಂಟಿಯರಿಂಗ್ ಮಾಡಿ. ಅಂದರೆ ಯಾವುದಾದ್ರೂ ಒಂದು ಶಾಪ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ, ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ನಿಮ್ಮ ಮನೆ ಹತ್ರ ನಡೀತಾ ಇರಬೇಕಾದ್ರೆ ಅಲ್ಲಿ ಹೋಗಿ ವಾಲಂಟಿಯರ್ ಆಗಿ, ಒಂದು ಸಮ್ಮರ್ ಕ್ಯಾಂಪಿಗೆ ಹೋಗಿ ಟೀಚ್ ಮಾಡಿ ಯಾರಿಗಾದರೂ. ಸೊ ಇದು ಏನಾಗುತ್ತೆ? ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟರ್ ದ್ಯಾನ್ ಮಾರ್ಕ್ಸ್. ಸೊ ಸ್ವಲ್ಪ ಈ ಬೇಸಿಗೆ ಕಾಲದಲ್ಲಿ, ವೆಕೇಷನ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾಲ್ಕನೇದು ಇಂಟರ್ನ್ಶಿಪ್ ಅಂತ ಹೇಳಾಗಿದ್ದೀನಿ. ಫಿಫ್ತ್ ಒನ್ನು ಅಪ್ಸ್ಕಿಲ್ಲಿಂಗ್. ಲರ್ನ್ ಟು ಅಪ್ಸ್ಕಿಲ್. ಒಂದು ಹೊಸ ಕೋರ್ಸ್ನ ಟ್ರೈ ಮಾಡಿ. ಇಂಟ್ರೆಸ್ಟಿಂಗ್ ಫೀಲ್ಡ್ಸ್ ಅಂದರೆ ಫೋರೆನ್ಸಿಕ್ ಸೈನ್ಸ್, ಗೇಮ್ ಡಿಸೈನ್, ಆಸ್ಟ್ರಾನಮಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್. ಪರ್ಸನಲ್ ಗ್ರೋತ್. ಮೈಂಡ್ ಮತ್ತು ಬಾಡಿ ಕೂಡ ಮ್ಯಾಟರ್ ಆಗುತ್ತೆ. ಮೆಡಿಟೇಟ್ ಮಾಡಿ, ವಾಕ್ಸಿಗೆ ಹೋಗಿ, ಜಿಮ್ಗೆ ಹೋಗಿ, ಓಡಿ, ಆಟ ಆಡಿ, ಚೆನ್ನಾಗಿ ತಿನ್ನಿ ಮತ್ತು ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಳಿ. ಸೊ ಇದೆಲ್ಲ ಏನು ನಿಮ್ಮ ಸರ್ವೈವಲ್ ಕಿಟ್ ಈ ವೆಕೇಷನಲ್ಲಿ ನೀವು ಮಾಡಬೇಕಾಗಿರೋದು. ಇವೆಲ್ಲನೂ ಈ ನೀವು ಕರಿಯರಿಗೆ ಚೂಸ್ ಮಾಡ್ತಿರಲ್ಲ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಡಾಕ್ಟರು, ಇಂಜಿನಿಯರು, IAS ಹೊರತುಪಡಿಸಿ ಬೇರೆ ಯಾವೆಲ್ಲ ಇಂಟ್ರೆಸ್ಟಿಂಗ್ ಕರಿಯರ್ಗಳಿದಾವೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೆಕ್ ಆ್ಯಂಡ್ ಸೈನ್ಸ್. ಇದರಲ್ಲಿ ನೀವು AI ಇಂಜಿನಿಯರ್ ಆಗ್ಬೋದು, ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಆಗ್ಬೋದು, ಬಯೋಮೆಡಿಕಲ್ ಟೆಕ್ನಿಷಿಯನ್ ಆಗ್ಬೋದು. ನೆಕ್ಸ್ಟ್ ಕಾಮರ್ಸ್ ಆ್ಯಂಡ್ ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್, ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್ ಇದು ಕೂಡ ಕರಿಯರ್ಗಳು. ನೆಕ್ಸ್ಟ್ ಕ್ರಿಯೇಟಿವ್ ಫೀಲ್ಡ್ಸಲ್ಲಿ ಕಂಟೆಂಟ್ ಕ್ರಿಯೇಟರ್, ಡಿಸೈನರ್, ಆನಿಮೇಟರ್, ಫಿಲ್ಮ್ ಮೇಕರ್ ಈ ಕರಿಯರ್ಗಳಿದಾವೆ. ಸ್ಕಿಲ್ಡ್ ಕರಿಯರ್ಸಲ್ಲಿ ಶೆಫ್ ಇದೆ, ಫೋಟೋಗ್ರಾಫರ್ ಇದೆ, ಮೇಕಪ್ ಆರ್ಟಿಸ್ಟ್ ಇದು ಕೂಡ ಇಂಟ್ರೆಸ್ಟಿಂಗ್ ಕರಿಯರ್ಸ್. ಇನ್ನು ಹೊಸ ನ್ಯೂ ಏಜ್ ಕರಿಯರ್ಗಳಂದರೆ UX ಡಿಸೈನರ್, ಕ್ಲೈಮೇಟ್ ಸ್ಟ್ರಾಟಜಿಸ್ಟ್ ಹಾಗೂ ಮೆಂಟಲ್ ಹೆಲ್ತ್ ಥೆರಪಿಸ್ಟ್. ಸೊ ಇಷ್ಟೆಲ್ಲ ಬೇರೆ ಬೇರೆ ಕರಿಯರ್ಗಳಿದ್ದಾವೆ. ಎಲ್ಲ ಕರಿಯರ್ಗೂ ಅಷ್ಟೇ ಈಕ್ವಲ್ ಸ್ಕೋಪ್ ಇದೆ. ಬೆಸ್ಟ್ ಪಾರ್ಟ್ ಏನಂದರೆ ಇದರಲ್ಲಿ ಯಾವುದಾದ್ರೂ ಇವಾಗಲೇ ಚೂಸ್ ಮಾಡಬೇಕಂತ ಏನೂ ಇಲ್ಲ. ಈ ಎಲ್ಲ ಕರಿಯರ್ಸ್ನ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಮೇಲೆ ಜಾಸ್ತಿ ರಿಸರ್ಚ್ ಮಾಡಿ, ಹಾಗೂ ಕೊನೆಯದಾಗಿ ಯಾವುದನ್ನು ತೊಗೊಂಡ್ರೆ ನಾನು ಖುಷಿಯಾಗಿರ್ತೀನಿ, ನನಗೆ ಇದ್ರಲ್ಲಿ ಸ್ಕಿಲ್ ಜಾಸ್ತಿ ಇದೆ ಅಂತ ಅನಿಸುತ್ತೋ ಅದನ್ನು ನೀವು ಚೂಸ್ ಮಾಡಿ ಮುಂದೆ ಎಕ್ಸ್ಪ್ಲೋರ್ ಮಾಡಿ ಅದನ್ನು ನೀವು ಪರ್ಸ್ಯೂ ಮಾಡ್ಬೋದು. ಸೊ ಇವಾಗ ಇಷ್ಟೆಲ್ಲ ನಾವು ಮಾತಾಡಿದ್ವಿ, ಹೇಗೆ ಸ್ಟಾರ್ಟ್ ಮಾಡಬೇಕಂತ ಪ್ರಶ್ನೆ ಹುಡ್ತಾ ಇರುತ್ತೆ. ಸೊ ಇದನ್ನು 3 ಬೇಸಿಕ್ ಸ್ಟೆಪ್ಸಲ್ಲಿ ಬ್ರೇಕ್ ಡೌನ್ ಮಾಡೋಣ. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಸ್ಟ್ರೀಮ್ ಮಾಡಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನು ನೋಡಿ ಇನ್ನಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇದು ಪಾಯಿಂಟ್ 1. ಎರಡನೇ ಪಾಯಿಂಟ್ ಏನು? ನೀವು ಯಾವ ಕೆಲಸನ ಗಂಟೆಗಟ್ಟಲೆ ಮಾಡಿದ್ರು ಬೋರ್ ಆಗೋದಿಲ್ವೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಾರ್ ಎಕ್ಸಾಂಪಲ್ ಡ್ರಾಯಿಂಗಲ್ಲಿ ಡಿಸೈನ್ ಆಗಿರ್ಬೋದು, ಜರ್ನಲಿಸಮಲ್ಲಿ ಮಾತಾಡೋದಾಗಿರ್ಬೋದು,
ಅದೇ ರೀತಿ ಟಿಂಕರಿಂಗ್ ಇಂಜಿನಿಯರಲ್ಲಿ ಆಗಿರ್ಬೋದು. ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್. ಬಟ್ ನಿಮಗೆ ಯಾವ ಕೆಲಸ ಮಾಡಿದ್ರೆ ಗಂಟೆಗಟ್ಟಲು ಬೇಜಾರಾಗೋದಿಲ್ವೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾಯಿಂಟ್ 3 ಬಂದ್ಬಿಟ್ಟು ಯಾವುದಾದ್ರೂ ಒಂದು ಚಿಕ್ಕ ಬ್ಲಾಗ್ ಮಾಡಿ ಅಥವಾ ವ್ಲಾಗ್ ಮಾಡಿ, ಯಾವುದಾದ್ರೂ ಒಂದು ಹತ್ರದಲ್ಲಿರುವ ಕಾಲೇಜಿಗೆ ಹೋಗ್ಬಿಟ್ಟು ಬನ್ನಿ. ಈ ರೀತಿ ಒಂದು ಚಿಕ್ಕ ಚಿಕ್ಕ ಸ್ಟೆಪ್ನ ಸ್ಟಾರ್ಟ್ ಮಾಡಿ, ಒಂದು ಹೊಸ ಕೋರ್ಸ್ನ ತಗೊಳ್ಳಿ, ರೈಟ್? ಸೊ ಇದೇ ರೀತಿ ಈ 3 ಸ್ಟೆಪ್ಸ್ನ ಫಾಲೋ ಮಾಡಿ, ಹಾಗೆ ನಿಮ್ಮ ಜರ್ನಿನ ಈ ವೆಕೇಷನಲ್ಲಿ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಕರಿಯರ್ ಚೂಸ್ ಮಾಡುವಂಥ ಪ್ರೋಸೆಸ್ಸಲ್ಲಿ ಎಲ್ಲರೂ ಮಾಡುವಂಥ ದೊಡ್ಡ ತಪ್ಪು ಏನು ಅಂದರೆ ಒತ್ತಡದಲ್ಲಿ ಬಂದು ನಿಮ್ಮ ಕರಿಯರ್ನ ಡಿಸೈಡ್ ಮಾಡೋದು. ಈ ತಪ್ಪನ್ನ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡು ಅಥವಾ ನಿಮ್ಮ ರಿಲೇಟಿವ್ ಯಾರೋ ಒಬ್ಬ ಇಂಜಿನಿಯರ್ ತೊಗೊಂಡ, ಸೊ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತ ಇನ್ನು ಬೇರೆ ಕುರಿಗಳು ಹಳ್ಳಕ್ಕೆ ಬಿಡಬೇಕಂತ ಏನೂ ಇಲ್ಲ. ಸೊ ನೀವು ನಿಮ್ಮದೇ ಆದ ದಾರಿನ ಕಂಡುಕೊಳ್ಳಿ. ಅವನು ಇದನ್ನು ತೊಗೊಂಡ, ಇವನು ಇದನ್ನು ತೊಗೊಂಡ ಅಂದ್ಕೊಂಡು ಆ ಒತ್ತಡದಲ್ಲಿ ಬಂದು ನೀವು ಅದನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ದಾರಿನ ನೀವು ಕಂಡುಕೊಳ್ಳಿ. ಈ ಬ್ರೇಕು ಜಸ್ಟ್ ಒಂದು ಬ್ರೇಕು ಅಲ್ಲ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಡೋರ್ವೇ, ಒಂದು ದಾರಿ, ನಿಮ್ಮ ರಿಯಲ್ ಸೆಲ್ಫಿಗೆ ಒಂದು ಡೋರ್ವೇ. ಸೊ ಈ ಬ್ರೇಕ್ನ ಆದಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಪರೀಕ್ಷೆ ಚಾನೆಲ್ ಜೊತೆಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿ.